ನಮಸ್ತೆ ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮಲ್ನಾಡ್ ಮೆಹಬೂಬ್. ಇವತ್ತು ನಮ್ಮ ಜೊತೆ ಇದ್ದಾರೆ ಸಾಹಿತಿಗಳಾದಂತಹ ಸುಮಾ ರಮೇಶ್ ಅವರು. ಮೇಡಮ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸುಮಾ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತಾರೆ ನಮ್ಮ ಪ್ರತಿನಿಧಿ ನಮ್ಮ ಸ್ಕ್ರೀನ್ ಮೇಲೆ. ಸುಮಾ ರಮೇಶ್ ಅವರ ತಂದೆಯ ಹೆಸರು ಶ್ರೀ BV ರಾಜೇಗೌಡರು. ಇವರು ನಿವೃತ್ತ ಉಪನ್ಯಾಸಕರು, ತಾಯಿ ಶಾರದಾ. ಇವರ ವಿದ್ಯಾಭ್ಯಾಸ BCom ಮತ್ತು DCP. ಪ್ರಮುಖವಾಗಿ ಹಾಸ್ಯ ಲೇಖಕಿಯಾಗಿ ಗುರುತಿಸಿಕೊಂಡಿದ್ದು, ಇವರ ಕತೆ, ಕವನ, ಪ್ರಬಂಧ, ಹಾಸ್ಯ ಲೇಖನಗಳು 300ಕ್ಕೂ ಹೆಚ್ಚು ನಾಡಿನ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪ್ರಕಟಣೆಗೊಂಡಿವೆ. ಇವರ ಪ್ರಕಟಿತ ಕೃತಿಗಳು 3: ಟೀ ಬ್ರೇಕ್ ಮತ್ತು ಅಚ್ಚೇ ದಿನ್ ಇದು ಹಾಸ್ಯ ಪ್ರಬಂಧಗಳ ಸಂಕಲನ. ಪರಿಭ್ರಮಣ ಇದು ಕಥಾ ಸಂಕಲನ. ಮುದ್ರಣದ ಹಂತದಲ್ಲಿರುವ ಕೃತಿಗಳು ಚಲ್ಲಿದರು ಮಲ್ಲಿಗೆಯ ಮತ್ತು ಅಮಟೆ ಎಸ್. ಟೀ ಬ್ರೇಕ್ ಕೃತಿಗೆ ಲೇಖಿಕಾ ಸಾಹಿತ್ಯ ವೇದಿಕೆಯ 2020ರ ಪುಸ್ತಕ ಪ್ರಶಸ್ತಿ ಲಭಿಸಿದೆ. ಅಚ್ಚೇ ದಿನ್ ಕೃತಿಗೆ ಕರ್ನಾಟಕ ಲೇಖಕಿಯರ ಸಂಘದ ನುಗ್ಗೇಹಳ್ಳಿ ಪಂಕಜ ದತ್ತಿ ಪ್ರಶಸ್ತಿ 2023ರಲ್ಲಿ ಲಭಿಸಿದೆ. ಋತುಬಂಧ ಕತೆಗೆ ಕರ್ಮವೀರ ದೀಪಾವಳಿ ಕಥಾ ಸ್ಪರ್ಧೆ 2023ರಲ್ಲಿ ಪ್ರಥಮ ಬಹುಮಾನ ಲಭಿಸಿದೆ. ಹಾಸ್ಯ ದರ್ಶನ ಮಾಸಪತ್ರಿಕೆಯ ರಾಜ್ಯಮಟ್ಟದ ಹಾಸ್ಯ ಲೇಖನ ಸ್ಪರ್ಧೆಯಲ್ಲಿ 2013ರಲ್ಲಿ ಪ್ರಥಮ ಬಹುಮಾನ ಹಾಗೂ ಸಾಹಿತ್ಯ ಸಖಿ ರಾಜ್ಯಮಟ್ಟದ ಪ್ರಬಂಧ ಸ್ಪರ್ಧೆ 2022ರಲ್ಲಿ ದ್ವಿತೀಯ ಬಹುಮಾನ, ಚುಟುಕು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನಗಳು ಗಳಿಸಿವೆ. ಇದಲ್ಲದೆ ವಾಣಿ ಕೌಟುಂಬಿಕ ಕಥಾ ಸ್ಪರ್ಧೆ, ವ್ಯಾಸರಾಯ ಬಲ್ಲಾಳ ಕಥಾ ಸ್ಪರ್ಧೆ, ಸಮಾಜಮುಖಿ ವಾರ್ಷಿಕ ಕಥಾ ಸ್ಪರ್ಧೆ, ವಿಕಾಸನ ವೃಂದ ಕಥಾ ಸ್ಪರ್ಧೆ ಮುಂತಾದ ಹಲವು ಸ್ಪರ್ಧೆಗಳಲ್ಲಿ ಬಹುಮಾನಗಳು ಬಂದಿವೆ. ಇದಾಗಿತ್ತು ಸುಮಾ ರಮೇಶ್ ಅವರ ಕಿರುಪರಿಚಯ. ಸುಮಾ ರಮೇಶ್ ಅವ್ರ ಬಗ್ಗೆ ನೀವು ಒಂದು ಕಿರು ಪರಿಚಯವನ್ನು ನೀವು ನೋಡಿದ್ರೆ, ಮೇಡಮ್ ಅವರೇ, ಬಹಳಷ್ಟು ನೀವು ಪುಸ್ತಕಗಳನ್ನು ಬರೆದಿದ್ದೀರಿ. ನಾನು ಕೂಡ ಓದಿದ್ದೇನೆ, ನಿಮ್ಮ ಲೇಖನಗಳು ಕೂಡ ನೋಡಿದ್ದೇನೆ. ಅದು ಅತಿ ಹೆಚ್ಚು ನೀವು ಒತ್ತು ಕೊಡೋದು ಕೆಲವು ನನಗನ್ಸುತ್ತೆ ಮನುಷ್ಯನಿಗೆ ಬೇಕಾಗಿರುವಂತಹ ಒಂದು ನಗು, ಒಂದು ಸಂತೋಷ ಇಲ್ಲದೆ ಮನುಷ್ಯ ಸಂತೋಷವಾಗಿರೋದಕ್ಕೆ ಸಾಧ್ಯತೆ ಇಲ್ಲ. ಜೀವನದಲ್ಲೇ ಏನು ಬೇಕಾದ್ರೆ ಕಳಿಸ್ಬೋದು, ಆದರೆ ಆ ನಗುವಿಲ್ಲದಂತಹ, ಹಾಸ್ಯವಿಲ್ಲದಂಥ ಮನುಷ್ಯ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಈಗಾಗಲೇ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದೀರಿ, ಹೆಸರು ಕೂಡ ಗಳಿಸಿದ್ದೀರಿ. ರಾಜ್ಯದ ಅನೇಕ ಹೆಸರಾಂತ ಪತ್ರಿಕೆಯಲ್ಲಿ ನಿಮ್ಮ ಅನೇಕ ಲೇಖನಗಳೆಲ್ಲವೂ ಕೂಡ ಪ್ರಕಟವಾಗಿದ್ದಾವೆ. 300ಕ್ಕೂ ಹೆಚ್ಚು ನಿಮ್ಮ ಕತೆ, ಕವನ, ಚುಟುಕು, ಹಾಸ್ಯ ಪ್ರಬಂಧಗಳೆಲ್ಲ ಪ್ರಕಟವಾಗಿದೆ. ನಾನು ಮೊದಲೇ ಹೇಳಿದಾಗೆ ನೀವು ಸ್ವಲ್ಪ ಹಾಸ್ಯಕ್ಕೆ ಸಂಬಂಧಪಟ್ಟಂಥ ಹೆಚ್ಚು ಇಷ್ಟನ್ನು ಕೂಡ ಪಡ್ತೀರಿ. ಆದರೂ ಕೂಡ ನಾನು ಕೇಳ್ತಾ ಇದ್ದೀನಿ, ನಿಮಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವುದು ಹೆಚ್ಚು ಬರವಣಿಗೆಗೆ ನೀವು ಆಸಕ್ತಿಯನ್ನು ಮಾಡ್ತೀರಾ? ನನಗೆ ಬಹಳ ಇಷ್ಟವಾದ ಪ್ರಕಾರ ಅಂತ ಅಂದರೆ ಅದು ಹಾಸ್ಯ. ಯಾಕೆ ಅಂತ ಅಂದರೆ ನೋಡಿ, ಆ ಭಗವಂತ ನಮಗೆ ಕೊಟ್ಟಿರೋಂತಹ ಒಂದು ಸುಂದರವಾದ ವರ ಅಂತ ಅಂದರೆ ಅದು ನಗು. ಈಗ ಒಬ್ಬ ಫೋಟೋಗ್ರಾಫರು ಒಂದು ಫೋಟೋ ತೆಗಿತಾನೆ, ಆವಾಗ ಸ್ಮೈಲ್ ಅಂತ ಹೇಳ್ತಾನೆ. ಆ ಒಂದು 10 ಸೆಕೆಂಡ್ಗಳ ಕಾಲದ ಸ್ಮೈಲ್, ನಗುವಿನಿಂದ ನಮ್ಮ ಇಡೀ ಪಟ ಅಷ್ಟು ಸುಂದರವಾಗಿ ಬರುತ್ತೆ. ಅದೇ ನಗುವನ್ನು ನಾವು ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ಕೂಡ ಬಹಳ ಸುಂದರವಾಗಿರುತ್ತೆ. ಹಾಗಾಗಿಯೇ ನಾನು ಹಾಸ್ಯಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀನಿ. ನಾವು ಬರೆಯುವಂತಹ ಒಂದು ಲೇಖನದಿಂದ, ಹಾಸ್ಯ ಲೇಖನದಿಂದ ಓದುಗನ ಮನದಲ್ಲಿ ಕೆಲ ಕ್ಷಣಗಳ ಕಾಲ ಆದರೂ ನಗು ಮೂಡುತ್ತೆ, ಅದನ್ನು ಮೂಡಿಸೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂದರೆ ಅದಕ್ಕಿಂತ ಬರಹಗಾರನಿಗೆ ಮತ್ತೊಂದು ಸಂತೋಷದ ವಿಷಯ ಏನಿದೆ. ಹಾಗಾಗಿ ನಾನು ಹಾಸ್ಯ ಲೇಖನಗಳನ್ನೇ, ಲಲಿತ ಪ್ರಬಂಧಗಳನ್ನೇ ಹೆಚ್ಚಾಗಿ ಬರೆಯೋದಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಹಾಸ್ಯದ ಬಗ್ಗೆ ಬಹಳಷ್ಟು ಬರೀತೀರ, ಓಕೆ. ಅದು ಜೀವನದಲ್ಲೂ ಮೈಗೂಡಿಸ್ಕೊಂಡಿರ್ತೀರ, ಮನೆ ಒಳಗಡೆ ಕೂಡ ನಗನಗ್ತಾ ಇರ್ತಾರ. ಯಾಕೆ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಕೆಲವರು ಹಾಸ್ಯನ ತುಂಬ ಮಾಡ್ತಾರೆ, ವೇದಿಕೆಗಳಲ್ಲೂ ಕೂಡ ಹಾಸ್ಯದ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ. ಆದರೆ ಹೊರಗಡೆ ಬರೋ ತಕ್ಷಣ ಅಷ್ಟೇ ಸೀರಿಯಸ್ ಆಗಿರ್ತಾರೆ. ನೀವು ಹಂಗಿರ್ತೀರಾ, ಮನೆ ಒಳಗಡೆ ನಗನಗ್ತಾ ಇರ್ತೀರ? ಇಲ್ಲ, ಹಾಸ್ಯದ ಅದು ನಡೆಯುವಂತಹ ಒಂದೊಂದು ಘಟನೆಗಳನ್ನೇ ನಾನು ನನ್ನ ಲೇಖನದಲ್ಲಿ ಬರಿತಾ ಹೋಗ್ತೀನಿ. ಆದರೂ ಬಹಳ ಖುಷಿಯಾಗಿರೋದು, ನಗನಗ್ತಾ ಇರೋದು, ಹಾಸ್ಯದ ವಿಷಯವನ್ನು ಬರೆಯೋದು ತುಂಬ ಕಷ್ಟ ಅಂತಾರೆ, ಹೌದಾ ಮೇಡಮ್? ಹೌದು. ಆ್ಯಕ್ಚುಲಿ ಹಾಸ್ಯವಾಗಿ ಮಾತಾಡೋದು ಕೂಡ ಬಹಳ ಕಷ್ಟ, ಅದೇ ರೀತಿ ಹಾಸ್ಯವನ್ನು ಬರೆಯೋದು ಕೂಡ ಬಹಳ ಕಷ್ಟ. ಯಾಕೆ ಅಂತಂದರೆ ಹಾಸ್ಯ ಒಂದು ಸ್ವಲ್ಪ ಎಡವಟ್ಟಾದರೆ ಅದು ಹಾಸ್ಯಾಸ್ಪದ ಆಗಿಬಿಡುತ್ತೆ, ಇಲ್ಲ ಅಂತಂದರೆ ತುಂಬ ನೀರಸ ಆಗಿಬಿಡುತ್ತೆ. ಹಾಗಾಗಿ ಹಾಸ್ಯವನ್ನು ಬರೆಯೋದು ಬಹಳ ಕಷ್ಟ. ನಾವು ಬಹಳ ಕಡಿಮೆ ಪದಗಳನ್ನು ಬಳಸಿ ಕೂಡ ಹಾಸ್ಯವನ್ನು ಮಾಡ್ಬೋದು. ಈಗ ಹನಿಗವನಗಳು ಬರುತ್ತೆ. ನಾನು ಒಂದು ಉದಾಹರಣೆಗೆ ಡುಂಡಿರಾಜ್ ಅವರ ಒಂದು ಹನಿಗವನನ್ನು ಹೇಳ್ತೀನಿ. ಅದು ನೋಡಿ, ಅವಳು ಎದುರಿಗೆ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು.
ಎಷ್ಟು ಸುಂದರವಾಗಿ ಬರೆದಿದ್ದಾರೆ ನೋಡಿ. ಅವಳು ಎದುರಿಗೆ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು. ಇದರಲ್ಲಿ ಎಷ್ಟು ಅರ್ಥ ಇದೆ. ಅದರ ಜೊತೆಗೆ ಅವರು ಬಳಸಿರೋದು ಕೇವಲ 7-8 ಪದಗಳು. ಇಷ್ಟು ಕಡಿಮೆ ಪದಗಳನ್ನು ಬಳಸಿ ಕೂಡ ನಾವು ಹಾಸ್ಯವನ್ನು ಮಾಡ್ಬೋದು. ಅದೇ ರೀತಿ ಒಂದೇ ಪದವನ್ನು 2 ಅರ್ಥ ಬರುವ ಥರ ನಾವು ಹಾಸ್ಯದಲ್ಲಿ ಬಳಸ್ಬೋದು. ಅದಕ್ಕೆ ನಾನೇ ಒಂದು ಚುಟುಕವನ್ನು ಬರೆದಿದ್ದೀನಿ, ಹೇಳ್ತೀನಿ ಈಗ. ಕಪ್ಪು ಕಪ್ಪು ಈಕೆ ಎಂದು ಜರಿದವರೆದುರೆ ಹಿಡಿದೆತ್ತಿದಳು ಆಕೆ ವಿಜಯದ ಕಪ್ಪು. ನೋಡಿ, ಇಲ್ಲಿ ಕಪ್ಪು ಅನ್ನೋ ಪದನ 2 ಬಾರಿ ಬಳಸಿದ್ದೀವಿ. ಕಪ್ಪು ಕಪ್ಪು ಈಕೆ ಎಂದು ಜರಿದವರೆದುರೆ ಹಿಡಿದೆತ್ತಿದಳು ಆಕೆ ವಿಜಯದ ಕಪ್ಪು. ಇದರಲ್ಲಿ ಕಪ್ಪು ಅಂದರೆ ಡಾರ್ಕ್ ಅಂತ ಕೂಡ ಆಗುತ್ತೆ. ವಿಜಯದ ಕಪ್ಪು ಅಂದರೆ ಯಾರು ಏನು ಬೇಕಾದರೆ ಸಾಧಿಸ್ಬೋದು ಅನ್ನೋದನ್ನು ಕೂಡ ನಾವು 7-8 ಪದದಲ್ಲಿ ವಿವರಿಸಿದ್ದೀವಿ. ಅದೇ ರೀತಿ ಪನ್ ಅಂತ ಹೇಳ್ತಾರೆ. ಅಂದರೆ ನಾವು ಇಂಗ್ಲೀಷ್ ಪದವನ್ನು ಕನ್ನಡ ಪದದ ಜೊತೆ ಬೆರೆಸಿ ಪನ್ನ ಮಾಡ್ಬೋದು. ಅದು ಬಹಳ ಆಕರ್ಷಕವಾಗಿರುತ್ತೆ. ನಾನೇ ಬರೆದಂಥ ಒಂದು ಹನಿಗವನದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡ್ತಾರೆ ಅವರು ಲಂಚ, ತಿಂದು ಹೊಟ್ಟೆ ತುಂಬಿರುತ್ತೆ ಲಂಚ. ಇಲ್ಲಿ ಸ್ಕಿಪ್ ಮಾಡ್ತಾರೆ ಅವರು ಲಂಚ್, LUNCH ಲಂಚ, ತಿಂದು ಹೊಟ್ಟೆ ತುಂಬಿರುತ್ತೆ ಲಂಚ. ಈ ಥರ ನಾವು ಇಂಗ್ಲೀಷ್ ಮತ್ತು ಕನ್ನಡ ಪದ ಎರಡನ್ನೂ ಬೆರೆಸಿ ಹಾಸ್ಯವನ್ನು ಮಾಡ್ಬೋದು. ಇದನ್ನೇ ನಾವು ಹಾಸ್ಯ ಲೇಖನಗಳಲ್ಲಿ ಮಧ್ಯ ಮಧ್ಯ ಕೂಡ ಅಳವಡಿಸ್ಕೋಬೋದು. ಈಗ ನೀವು ನೋಡಿರ್ಬೋದು, ಮೆಟ್ಲು ಹತ್ತೋವಾಗ ಅಲ್ಲಲ್ಲಿ ಪಾನ್ನ ಉಗ್ದಿರ್ತಾರೆ. ತುಂಬ ಜನ ಅಲ್ಲಲ್ಲೇ ಪಾನ್, ಈ ಟರ್ನಿಂಗಲ್ಲಿ ಪಾನ್ನ ಉಗ್ದಿರ್ತಾರೆ. ಅದ್ರ ಬಗ್ಗೆ ನಾನು ಒಂದು ಲೇಖನದಲ್ಲಿ ಬರೆದಿದ್ದೀನಿ. ಅವರು ಮೆಟ್ಟಿಲುಗಳ ಮೇಲೆ ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಿದ್ದರು. PAN ಪಾನ್ ಡಿತ್ಯ ಪ್ರದರ್ಶನ, ಪಾಂಡಿತ್ಯ ಪ್ರದರ್ಶನ ಅಂದಾಗ ಇಲ್ಲಿ ಪಾನ್ ಅಂತನೂ ಬಂತು, ಇಂಗ್ಲೀಷ್ ಪದದ ಜೊತೆ ಕನ್ನಡ ಬೆರೆತು ಅದು ಹಾಸ್ಯ ಕೂಡ ಆಯಿತು. ಈ ರೀತಿ ನಾವು ಒಂದೊಂದು ವಾಕ್ಯಗಳ ಮಧ್ಯೆ ಈ ರೀತಿ ಪನ್ಗಳನ್ನ ನಾವು ಬಳಸಿದ್ರೆ ಅದು ಬಹಳ ಸುಲಭವಾಗಿ ಓದುಗರಿಗೆ ತಲುಪುತ್ತೆ. ಕರೆಕ್ಟ್ ಮೇಡಮ್. ಈಗ ನೀವು ಒಂದು ಅರ್ಥಪೂರ್ಣವಾಗಿ ಅರ್ಥಗಳ ಒಂದು ಪದಪುಂಜವನ್ನು ಬಳಸ್ತೀರಿ. ಎಲ್ಲ ಒಂದು ಕಡೆ ಈ ಅರ್ಥ ಸ್ವಲ್ಪ ವ್ಯತ್ಯಾಸ ಆದ್ರೆ ಅಪಾರ್ಥವಾಗಿ ಹೌದು ಅದು ಚಾನ್ಸಸ್ ಇರುತ್ತೆ. ಸಂಬಂಧಗಳೇ ಒಂದು ಕಳ್ಕೊಳ್ಳುವಂತ ಹೌದು. ಹಾಸ್ಯ ಯಾವತ್ತೂ ಅಪಹಾಸ್ಯ ಆಗಬಾರ್ದು, ಮತ್ತೆ ಒಬ್ಬರಿಗೆ ನೋವು ಮಾಡೋ ಹಾಗೆ ಇರಬಾರ್ದು. ಹಾಸ್ಯ ಆದಷ್ಟು ನಮಗೆ ಪಾಸಿಟಿವ್ ಆಗಿರಬೇಕು. ಅಲ್ಲ, ಅಂಥದ್ದೇನಾದ್ರು ನಿಮಗೆ ನಿಮ್ಮ ಜೀವನದಲ್ಲಿ ಆಗಿದಾವ? ಯಾವ್ದು ರೀತಿ ನೀವು ಹೇಳ್ತಾ ಇದ್ರೆ ನಾನು ತುಂಬಾ ನನ್ನ ಜೋಕ್ ಮಾಡ್ತಾ ಇರ್ತೀನಿ ಅಂತ, ಎಲ್ಲೋ ಒಂದ್ ಕಡೆ ಮಿಸ್ ಆಗಿ ಏನೋ ಸ್ವಲ್ಪ ವಿಡಂಬನೆ ಅಂದ್ರೆ, ವಿಡಂಬನೆಗಾರ ಅಂದ್ರೆ ಅದು ಈ ಸಮಾಜದ ಮೇಲೆ ಚಾಟಿಯನ್ನ ಬೀಸದೆ ಹಾಸ್ಯ ಲೇಖಕರ ಕೆಲಸ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಆದಷ್ಟು ಇಂಡೈರೆಕ್ಟ್ ಆಗಿ, ಈಗ ಒಂದು ಹೇಳ್ತಾರೆ ನೋಡಿ, ಚಪ್ಪಲಿಗೆ ಶಾಲ್ ಸುತ್ತಿ ಹೊಡೆಯೋದು ಅಂತ ಹೇಳಿ, ಆ ಥರ ಮಾಡ್ತಾರೆ. ಬಟ್ ಆ ರೀತಿ ಯಾವ ಅನುಭವನೂ ನನಗೆ ಆಗಿಲ್ಲ ಮೇಡಮ್. ಮತ್ತೆ ಈಗ ಒಂದು ಬರವಣಿಗೆ ಹಿಂದೆ ಏನಾದ್ರು ಒಂದು ಕಾರಣ ಇರುತ್ತೆ. ಅತಿ ಹೆಚ್ಚು ಬರಹಗಾರ ಹುಟ್ಟೋದು ದುಃಖದ ನಡುವೆ, ಡಿಸಪಾಯಿಂಟ್ ಆಗಿ ಬರಿತಾ ಅಳ್ತಾ ಬರೀತಾರೆ ಅಂತಾರೆ. ಮೇಡಮ್, ನೀವು ನಗ್ನಗ್ತಾ ಬರಿತೀರಿ ಅಂತ ಹೇಳಿದ್ರೆ ಇದು ಹೆಂಗೆ ಸ್ಟಾರ್ಟ್ ಆಯಿತು? ಇದು ಬಾಲ್ಯದಿಂದನೇ ಸ್ಟಾರ್ಟ್ ಮಾಡಿದ್ರೆ ಅಥವಾ ಇತ್ತೀಚೆಗೆ ಆಯ್ತಾ ಅಂತ ಹೇಳಬೇಕು ಅಂತ ಅಂದರೆ, ನಾನು ಬಹಳ ತಡವಾಗಿ ಬರವಣಿಗೆಯನ್ನು ಪ್ರಾರಂಭ ಮಾಡಿದೆ. ನಾನು ಹಲವು ಹಾಸ್ಯ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ, ನಾನು ಬರವಣಿಗೆಯನ್ನು ಪ್ರಾರಂಭ ಮಾಡಿದ್ದು ಹೇರಡೈ ಪ್ರಾರಂಭ ಮಾಡಿದ ನಂತರ ಅಂತ ಹೇಳ್ತಾ ಇರ್ತೀನಿ. ನಾನು ನನ್ನ 42ನೇ ವಯಸ್ಸಿನ ನಂತರನೇ ಬರಹವನ್ನು ಪ್ರಾರಂಭ ಮಾಡಿದೆ. ಅದಕ್ಕೆ ಮೋಸ್ಟ್ಲಿ ಕಾರಣ ಅಂತ ಹೇಳೋಕೆ ಹೋದರೆ, ನಾನು ಕೌಟುಂಬಿಕವಾಗಿ ಬಹಳ ಆ ಕೆಲಸಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೆ ಅಂತ ಅನಿಸುತ್ತೆ. ನಮ್ಮ ಹಸ್ಬೆಂಡ್ ಬಂದು ರಮೇಶ್ ಅಂಥೇಳಿ LICಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದರು. ಈಗ ಅವರು ರಿಟೈರ್ ಆಗಿದ್ದಾರೆ. ಅವ್ರದ್ದು ಫೀಲ್ಡ್ ವರ್ಕ್. ಅವರು ಬೆಳಿಗ್ಗೆ ಮನೆ ಬಿಟ್ಟರೆ ಅವ್ರು ಬರ್ತಾ ಇದ್ದಿದ್ದು ಲೇಟ್ ನೈಟ್ ಆಗ್ತಾ ಇತ್ತು. ಹಾಗಾಗಿ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಇತ್ತು. ನನಗೆ ಹೆಚ್ಚು ಸಮಯ ಸಿಗ್ತಾ ಇರಲಿಲ್ಲ. ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಅವರ ಲಾಲನೆ ಪಾಲನೆ, ಪ್ರತಿಯೊಂದು ಜವಾಬ್ದಾರಿನೂ ನಾನೇ ತಗೋಬೇಕಾಗಿತ್ತು. ಇದರ ನಡುವೆ ನನಗೆ ನನ್ನ ಮಗಳು ನ್ಯಾಷನಲ್ ಲೆವೆಲ್ ಚೆಸ್ ಪ್ಲೇಯರ್. ಅವಳು 3 ಬಾರಿ ನ್ಯಾಷನಲ್ ಮೆಡಲನ್ನ ತೊಗೊಂಡಿದ್ದಾಳೆ. ಅವಳನ್ನು ನಾನು ಹೊರ ರಾಜ್ಯಗಳಿಗೆ ಟೂರ್ನಮೆಂಟ್ಸ್ಗೆ ಅಂತ ಕರ್ಕೊಂಡು ಹೋಗ್ಬೇಕಾಗ್ತಾ ಇತ್ತು. ಆವಾಗೆಲ್ಲ ಏನಾಗ್ತಿತ್ತು, 15ರಿಂದ 20 ದಿನಗಳ ಕಾಲ ಒಂದೊಂದು ಟೂರ್ನಮೆಂಟ್ ಅಂತ ಅಂದರೆ ಅವಳಿಗೆ 15ರಿಂದ 20 ದಿನಗಳ ಕಾಲ ಸ್ಕೂಲ್ ಹೋಗ್ತಾ ಇತ್ತು. ನಾನು ಅಲ್ಲಿಂದ ಅವಳನ್ನು ಕರ್ಕೊಂಬಂದ್ಮೇಲೆ ಆ ರೀತಿ ನಾನು 60ರಿಂದ 70 ಟೂರ್ನಮೆಂಟ್ಸ್ನ ಅವಳಿಗೆ ಆಡಿಸಿದ್ದೀನಿ, ಕರ್ಕೊಂಡು ಹೋಗ್ಬಿಟ್ಟು ಹೊರ ರಾಜ್ಯಗಳಲ್ಲಿ, ಹೊರ ಜಿಲ್ಲೆಗಳಲ್ಲಿ ಆಡಿಸಿದ್ದೀನಿ. ಇದಕ್ಕೆ ಸಮಯ ಆಗ್ತಾ ಇತ್ತು ನನಗೆ. ಆ ನಂತರ ಕರ್ಕೊಂಬಂದಾಗ ಅವಳು ಓದೋದ್ರಲ್ಲೂ ಕೂಡ ಹಿಂದೆ ಬೀಳಬಾರ್ದು ಅಂತ ಅವಳನ್ನ ನೋಟ್ಸ್ ಜೆರಾಕ್ಸ್ ಮಾಡಿಸೋದು, ಅವಳನ್ನ ಹೊಸ ವಿಷಯಗಳನ್ನ ಅವಳಿಗೆ ಎಕ್ಸ್ಪ್ಲೈನ್ ಮಾಡೋದು, ಈ ರೀತಿ ಪೂರ್ತಿ ತೊಡಕೊಂಡ್ಬಿಟ್ಟಿದ್ದೆ. ಹಾಗಾಗಿ ನನಗೆ ಸಮಯ ಸಿಗ್ತಾ ಇರಲಿಲ್ಲ. ಬಿಡುವಿನ ಸಮಯ ಅಂತ ಹೆಚ್ಚು ಸಿಗ್ತಿರ್ಲಿಲ್ಲ. ಸಿಕ್ಕಂಥ ಸಮಯದಲ್ಲೂ ಕೂಡ ನಾನು ಗಾರ್ಡನಿಂಗ್ ಮಾಡ್ತಾ ಇದ್ದೆ. ಟೆರೇಸ್ ಗಾರ್ಡನಿಂಗ್ ಮಾಡೋದು, ಕಿಚನ್ ಗಾರ್ಡನಿಂಗ್, ತರಕಾರಿ. ನನ್ನ ಟೆರೇಸಲ್ಲಿ ಕಲ್ಲಂಗಡಿ ಹಣ್ಣು ಇಂದ ಹಿಡಿದು ಕ್ಯಾರೆಟು, ಬೀಟ್ರೂಟು ಎಲ್ಲದನ್ನು ಮನೆಯಲ್ಲೇ
ಬೆಳೀತಾ ಇದ್ದೆ ಟೆರೇಸಲ್ಲಿ ಪಾಟ್ಗಳಲ್ಲೇ ಅದನ್ನೆಲ್ಲ ಮಂಗಳೂರು ಸೌತೆಕಾಯಿ ಅದನ್ನೆಲ್ಲ ಬೆಳೀತಾ ಇದ್ದೆ. ಈ ರೀತಿ ತುಂಬ ಕೆಲಸಗಳಲ್ಲಿ ನಾನು ಎಂಗೇಜ್ ಆಗಿಬಿಟ್ಟಿದ್ದೆ. ನನಗೆ ಬಿಡುವು ಸಿಗ್ತಾ ಇರಲಿಲ್ಲ. ಆಮೇಲೆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾ ಹೋಗಿ ಅವರೆಲ್ಲ ಅವ್ರ ವಿದ್ಯಾಭ್ಯಾಸ ಮುಗಿದ ಮೇಲೆ ನನಗೆ ಇನ್ನೊಂದು ಸ್ವಲ್ಪ ಸಮಯ ಹೆಚ್ಚು ಸಿಗೋಕ್ಕೆ ಶುರುವಾದಾಗ ಅನ್ನಿಸ್ತು ನಾನು ಇನ್ನೂ ಏನಾದರೂ ಮಾಡ್ಬೋದು ಅಂತ ಅನ್ನಿಸ್ತು. ಆಗ ಏನು ಮಾಡೋದು ಅಂತ ಯೋಚಿಸ್ತಿದ್ದೆ. ನಮ್ಮ ಮನೆಗೆ ಮೊದಲಿಂದಲೂ ನಾನು ಸ್ವಲ್ಪ ಹೆಚ್ಚು ಓದ್ತಾ ಇದ್ದೆ. ನಮ್ಮ ಮನೆಗೆ 10ರಿಂದ 15 ಮ್ಯಾಗ್ಝಿನ್ಸ್ ಬರ್ತಾ ಇತ್ತು. ಸುಧಾ, ತರಂಗ, ತುಷಾರ, ಮಯೂರ ಎಲ್ಲ ಮ್ಯಾಗ್ಝಿನ್ಸು ನಮ್ಮ ಮನೆಗೆ ಬರ್ತಾ ಇತ್ತು. ಅದರಲ್ಲಿ ಒಂದು ದಿವಸ ತುಷಾರದಲ್ಲಿ ಒಂದು ಚಿತ್ರಕವನ ಸ್ಪರ್ಧೆ ಅಂತ ಇತ್ತು. ಅವರು ಒಂದು ಚಿತ್ರವನ್ನು ಕೊಡ್ತಾರೆ. ಆ ಚಿತ್ರನ ನೋಡಿಬಿಟ್ಟು ನಾವು ಅದ್ರ ಮೇಲೆ ಒಂದು ಕವನನ್ನು ಬರಿಬೇಕು. ಅಲ್ಲಿ ಒಂದು ಚಿತ್ರ ಇತ್ತು. ಸುಮಾರು 7-8 ವಯಸ್ಸಿನ ಮಕ್ಕಳು ಶಾಲೆಗೆ ಹೋಗದಲೇ ವೇಷವನ್ನು ಹಾಕ್ಕೊಂಡು ಕೂತಿರೋ ಅಂತಹ ಒಂದು ಚಿತ್ರ. ಅದು ನನಗೆ ಬಹಳವಾಗಿ ಮನಸ್ಸಿಗೆ ತಟ್ಟಿತು. ನಾನು ಅದ್ರ ಮೇಲೆ ಬರಿಬೇಕು ಅಂತ ಅಂದ್ಬಿಟ್ಟು ಒಂದು ಕವನವನ್ನು ಬರೆದು ಕಳಿಸ್ದೆ. ಅದಕ್ಕೆ ಮೊದಲನೇ ಬಹುಮಾನ ಬಂತು. ಆಗ ನನಗನ್ನಿಸ್ತು ನಾನು ಕೂಡ ಬರಿಬೋದು ಅಂತ ಅನ್ನಿಸ್ತು. ಅಲ್ಲಿಂದ ನಾನು ಬರವಣಿಗೆನ ಪ್ರಾರಂಭ ಮಾಡಿದೆ. ಮೇಡಮ್, ಇಲ್ಲಿ ಏನು ಮೊದಲ ಸತಿ ನಾವು ಏನು ಮಾಡ್ತೀವೋ ಅದೆಲ್ಲೂ ಕೂಡ ನಮ್ಮ ನೆನಪಲ್ಲಿರುತ್ತೆ. ಅದೇ ರೀತಿ ನೀವು ನಿಮ್ಮ ಮೊದಲ ಒಂದು ಕವನನೋ ಅಥವಾ ಲೇಖನನೋ ಏನಾಗಿತ್ತು ಅಂತ ಅದು ನಾನು ಈಗ ಹೇಳ್ದಾಗೆ ಮೊದಲನೇದು ಕವನ, ಈಗ ಹೇಳದ್ನಲ್ಲ ಚಿತ್ರಕವನ ಸ್ಪರ್ಧೆ. ನನ್ನ ಮೊದಲನೇ ಹಾಸ್ಯ ಲೇಖನ ಬಂದು ಅದು ಬಹಳ ತಮಾಷೆಯಾದ ವಿಷಯ. ಅದೇನಂದ್ರೆ ನಾನು ನನ್ನ ಮಗನ ಮೇಲೇನೆ ಒಂದು ಹಾಸ್ಯ ಲೇಖನನ ಬರೆದೆ. ನನ್ನ ಮಗ ತುಂಬಾ ಚಿಕ್ಕವನಿದ್ದಾಗ ಬಾಯಿಗೆ ಬೆರಳು ಹಾಕೊಳ್ತಾ ಇದ್ದ. ನೀವೆಲ್ಲ ನೋಡಿರ್ಬೋದು, ಚಿಕ್ಕ ಮಕ್ಕಳು ಸಾಮಾನ್ಯ ಬಾಯಿಗೆ ಬೆರಳು ಹಾಕೊಳ್ತಾರೆ. ಈ ಬೆರಳನ್ನ ಅವ್ನು ಯಾವಾಗಲೂ ಬಾಯಿಗೆ ಹಾಕೊಳ್ತಾ ಇದ್ದ. ಅದನ್ನು ಬಿಡಿಸೋದಕ್ಕೆ ಏನು ಮಾಡಿದ್ರು ನಮ್ಮ ಕೈಲಿ ಆಗಲೇ ಇಲ್ಲ. ಎಷ್ಟು ಪ್ರಯತ್ನ ಪಟ್ವಿ ಅಂದರೆ ಕೈಗೆ ಬಟ್ಟೆ ಕಟ್ಟಿದ್ವಿ, ಆಮೇಲೆ ಇದು ಬೇವಿನ ರಸ ಬರುತ್ತಲ್ಲ ಅದನ್ನ ಬೆರಳಿಗೆ ಹಚ್ಚಿದ್ವಿ, ಏನೇನೋ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲರೂ ಮಾಡ್ತಾ ಹೋದ್ವಿ. ಕೊನೆಗೆ ಯಾರೋ ಈ ಗಂಧದ ಕಡ್ಡಿನಲ್ಲಿ ಒಂದು ಗಂಧೆ ಬರ್ಸ್ಬಿಡಿ, ಅವಾಗ ಉರಿಯುತ್ತಲ್ಲ, ಚೀಪೋದ್ ಬಿಡ್ತಾನೆ ಅಂತ ಹೇಳಿದ್ರು. ಅದನ್ನೂ ಮಾಡಾಯ್ತು, ಯಾರನ್ನೋ ಕರೆಸಿ ನಮಗೆ ಮಾಡೋದಕ್ಕೆ ಬೇಜಾರಾಗಿ ಯಾರದೋ ಕೈಲಿ ಮಾಡಿಸಿದ್ವಿ. ಆದರೂ ಬಿಡಲಿಲ್ಲ ಅವನು. ಕೊನೆಗೆ ಕೈ ಚೆಲ್ಬಿಟ್ವಿ, ಬೇಡ ಇಷ್ಟೊಂದು ಅವನಿಗೆ ಹಿಂಸೆ ಕೊಟ್ಟು ಬಿಡಿಸೋದು ಬೇಡ, ಅವನು ಯಾವಾಗ ಬಿಡ್ತಾನೆ ಬಿಟ್ಬಿಡ್ಲಿ ಅಂತ ಸುಮ್ಮನೆ ಆದ್ವಿ. ಅವ್ನು ಚೀಪಿ ಹಲ್ಲು ಬೇರೆ ಮುಂದೆ ಬರ್ತಾ ಇತ್ತು. ನಮಗೆ ಅದೊಂದು ಬೇಜಾರಿತ್ತು. ಆದರೂ ಏನು ಮಾಡಿದ್ರು ಬಿಡ್ಲಿಲ್ವಲ್ಲ ಅಂತ ಸುಮ್ಮನೆ ಆದ್ವಿ. ಕೊನೆಗೆ ಅವನಿಗೆ 3 ವರ್ಷ ಆದಾಗ LKGಗೆ ಹಾಕಿದ್ವಿ. ಅಲ್ಲೂ ಕೂಡ ಅವನು ಕ್ಲಾಸಲ್ಲಿ ಹೀಗೆ ಬೆರಳನ್ನ ಚಿಪ್ಕೊಂಡು ಕೂತಿದ್ದ. ಅದನ್ನು ನೋಡಿ ಆ ಮಕ್ಕಳು ಇರ್ತಾರಲ್ಲ, ಅವನ ಕ್ಲಾಸ್ಮೇಟ್ಸ್ LKG ಮಕ್ಕಳು, ಅವರೆಲ್ಲ ತುತ್ತೂರಿ ಅಂತ ಹೆಸರಿಟ್ಬಿಟ್ರು ಅವನಿಗೆ. ಅವನ ಕ್ಲಾಸಿಗೆ ಬಂದ ತಕ್ಷಣ ತುತ್ತೂರಿ ಬಂದ ಅನ್ನೋಕೆ ಶುರು ಮಾಡಿದ್ರು. ಇದು ಅವನಿಗೆ ತುಂಬ ಶೇಮ್ ಆಗ್ಬಿಡ್ತು. ಅವನಾಗೆ ಬಿಟ್ಬಿಟ್ಟ. ಈ ಒಂದು ಅವಮಾನ ಆಯ್ತಲ್ಲ, ಅವನಾಗೆ ಬಿಟ್ಬಿಟ್ಟ. ಅದನ್ನ ನೋಡ್ಬಿಟ್ಟು ನನಗನ್ನಿಸ್ತು, ನಾವು 3 ವರ್ಷದಿಂದ ಸತತವಾಗಿ ಮನೆಯವರೆಲ್ಲರೂ, ಹೊರಗಿನ ಸಮಾಜದವರು ಎಲ್ಲರೂ, ಫ್ರೆಂಡ್ಸ್ ಎಲ್ಲ ಸೇರಿ ಬಿಡ್ಸಕ್ಕಾಗದೇ ಇರೋಂತಹ ಒಂದು ಅಭ್ಯಾಸನ 3 ವರ್ಷದ ಮಕ್ಕಳು 3 ತಿಂಗಳಲ್ಲಿ ಬಿಡಿಸ್ಬಿಟ್ರಲ್ಲ. ಅದು ನನಗೆ ಬಹಳ ಆಶ್ಚರ್ಯದ ಸಂಗತಿ, ತುಂಬ ಖುಷಿನೂ ಆಯಿತು. ಅದ್ರ ಮೇಲೆ ಒಂದು ಹಾಸ್ಯ ಲೇಖನ, ತುತ್ತೂರಿ ಕೃಷ್ಣ ಅಂತ ಒಂದು ಹಾಸ್ಯ ಲೇಖನನ ಬರೆದ್ಬಿಟ್ಟು ನಾನು ಮಂಗಳವಾರ ಪತ್ರಿಕೆ ಕಳಿಸ್ದೆ. ಅದು ಒಂದೇ ವಾರಕ್ಕೆ ಪ್ರಕಟ ಆಗಿಬಿಟ್ಟು ಬಹಳ ಜನ ಮೆಚ್ಚುಗೆ ಗಳಿಸ್ತು. ಎಲ್ಲರೂ ತುಂಬ ಜನ ಕರೆ ಮಾಡಿ, ಅಯ್ಯೋ ನಮ್ಮಲ್ಲೂ ಇದೇ ಥರ ಆಯಿತು, ಭಾಳ ಚೆನ್ನಾಗಿ ಬರೆದಿದ್ದೀರಾ ಅಂತ ಹೇಳಿ ಎಲ್ಲರೂ ಹೇಳೋದಕ್ಕೆ ಶುರು ಮಾಡಿದ್ರು. ಆಮೇಲೆ ನನಗೆ ಇಷ್ಟ ಆಯಿತು, ಹಾಸ್ಯ ಲೇಖನಗಳನ್ನ ಬರೆದ್ರೆ ಜನರಿಗೆ ಬೇಗ ತಲುಪುತ್ತೆ ಅನ್ನಿಸ್ತು. ಆಮೇಲೆ ನನ್ನ ಬರವಣಿಗೆ ಶೈಲಿಗೆ ಪದ್ಯಕ್ಕಿಂತ ಗದ್ಯ ಚೆನ್ನಾಗಿ ಒಗ್ಗುತ್ತೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಹಾಸ್ಯಲೇಖನಗಳನ್ನ, ಕತೆಗಳನ್ನು ಬರೆದಿದ್ದೀನಿ, ಪದ್ಯನ ಸ್ವಲ್ಪ ಕಡಿಮೆ, ಹಾಸ್ಯಲೇಖನನೇ ಹೆಚ್ಚಾಗಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಅದೇ ನೀವು ಹೇಳ್ತಾ ಇದ್ರಿ, ಮೊದಲನೇ ಒಂದು ಹಾಸ್ಯ ಲೇಖನಕ್ಕೆ ಈ ನಿಮ್ಮ ಮಗನೇ ಸಿಕ್ಕಿದ ಅಂತ. ಅದೇ ರೀತಿ ಬೇರೆ ನಿಮ್ಮ ಲೇಖನಗಳಿಗೆ ಈ ಹಾಸ್ಯ ವಸ್ತು ಯಾವ ರೀತಿ ನಿಮಗೆ ಸಿಗುತ್ತೆ ಅಂತ? ಹಾಸ್ಯಕ್ಕಿರ್ಬೋದು, ಕತೆಗಿರ್ಬೋದು, ಯಾವುದಕ್ಕೂ ನಾವು ವಸ್ತುನ ಹುಡುಕ್ಬೇಕಾಗಿಲ್ಲ. ವಸ್ತು ನಮ್ಮ ಸುತ್ತಮುತ್ತನೇ ಇರುತ್ತೆ, ನಾವು ಅದನ್ನು ಗಮನಿಸ್ಬೇಕಷ್ಟೇ. ಈಗ ಹಾಸ್ಯ ಅಂತ ಅಂದಾಗ ನೋಡಿ, ನಮ್ಮ ಸುತ್ತಮುತ್ತ ಈಗ ಹಾಸ್ಯದಲ್ಲಿ ಲಲಿತ ಪ್ರಬಂಧ ಅಂತ ಬರುತ್ತೆ, ಲಘು ಬರಹ ಅಂತ ಬರುತ್ತೆ, ಹಾಸ್ಯ ಲೇಖನ ಅಂತ ಬರುತ್ತೆ. ಇವೆಲ್ಲ ಒಂದೇ ಮರದ ವಿವಿಧ ಕೊಂಬೆಗಳಿದ್ದ ಹಾಗೆ, ಎಲ್ಲ ಹಾಸ್ಯ, ಹನಿಗವನ ಇವೆಲ್ಲ ಹಾಸ್ಯಕ್ಕೆ ಸೇರುತ್ತೆ. ಈ ಲಲಿತ ಪ್ರಬಂಧ ಅಥವಾ ಹಾಸ್ಯ ಲೇಖನದಲ್ಲಿ 2 ವಿಧ ಇದೆ. ಒಂದು ಘಟನಾಧಾರಿತ, ಇನ್ನೊಂದು ವಿಷಯಾಧಾರಿತ. ಘಟನಾಧಾರಿತ ಅಂದ್ರೆ ಏನ್ ಗೊತ್ತಾ, ನಮ್ಮ ಮುಂದೆ ಏನೇನೋ ಘಟನೆಗಳು ನಡೀತಾ ಇರುತ್ತೆ, ಏನೇನೋ ಒಂದೊಂದು ಇನ್ಸಿಡೆಂಟ್ಸ್ ನಡೀತಿರುತ್ತೆ, ಅದಕ್ಕೇನೆ ಒಂದು ಸ್ವಲ್ಪ ಮಸಾಲೆ ಬೆರೆಸಿ
ನಾವು ಬರೆದ್ರೆ ಅದು ಆಧಾರಿತ ಹಾಸ್ಯ ಲೇಖನ. ಅದನ್ನೇ ನೋಡಿ, ವಿಷಯಾಧಾರಿತ ಅಂದರೆ ಒಂದು ವಸ್ತು, ಈಗ ಮೈಕ್ ಇರ್ಬೋದು, ಮೈಕ್ ಮೇಲೆ ನಾವು ಹಾಸ್ಯ ಮಾಡ್ಬೋದು, ಚೇರ್ ಮೇಲೆ ಹಾಸ್ಯ ಮಾಡ್ಬೋದು. ಈ ರೀತಿ ಯಾವುದೋ ಒಂದು ವಿಷಯ ತಗೊಂಡು ಎಲ್ಲ ಮಗ್ಗುಲಿನಿಂದನೂ ಅದನ್ನು ಹಾಸ್ಯಮಯವಾಗಿ ನಿರೂಪಿಸ್ತಾ ಹೋದರೆ ಅದೇ ಒಂದು ವಿಷಯಾಧಾರಿತ ಹಾಸ್ಯ ಲೇಖನ ಆಗುತ್ತೆ. ಆ ರೀತಿ ನಾನು ಪ್ರತಿಯೊಂದು ವಿಷಯದ ಮೇಲೂ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಚಮಚದ ಮೇಲೆ ಬರೆದಿದ್ದೀನಿ, ಚೊಂಬಿನ ಮೇಲೆ ಬರೆದಿದ್ದೀನಿ, ಫ್ಯಾನ್, ದಿಂಬು, ಮಂಚ, ಎಲ್ಲ ವಸ್ತು ಮೇಲೆ, ಕೊನೆಗೆ ಮಸಿ ಬಟ್ಟೆ ಮೇಲೆ ಕೂಡ ನಾನು ಒಂದು ಹಾಸ್ಯ ಲೇಖನ ಬರೆದಿದ್ದೀನಿ. ಆ ಮಸಿ ಬಟ್ಟೆ ಮೇಲೆ ಬರೆದಿರುವಂಥ ಹಾಸ್ಯ ಲೇಖನ ರಾಜ್ಯ ಮಟ್ಟದ ಹಾಸ್ಯ ಲೇಖನ ಸ್ಪರ್ಧೆಯಲ್ಲಿ, ಲಲಿತ ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ ತಗೊಂಡಿತ್ತು. ಯಾವ ವಿಷಯದ ಮೇಲೆ ಬೇಕಾದರೂ ನಾವು ಬರಿಬೋದು. ಮೇಡಮ್, ನೀವು ಅದೇ ಬಹಳಷ್ಟು ಬರೆದಿದ್ರಿ, ನಾನು ಕೂಡ ಓದಿದೆ, ನಿಮ್ಮ ಅನೇಕ ಪುಸ್ತಕಗಳನ್ನು ಕೂಡ ಓದಿದೆ. ನಿಮ್ಮ ಎಷ್ಟು ಕೃತಿಗಳು ಪ್ರಕಟವಾಗಿದೆ ಮೇಡಮ್ ಇಲ್ಲಿವರೆಗೆ? ಇದುವರೆಗೆ 3 ಕೃತಿಗಳು ಪ್ರಕಟ ಆಗಿದೆ. 2 ಕೃತಿಗಳು ಮುದ್ರಣದ ಹಂತದಲ್ಲಿದೆ. ನನ್ನ ಮೊದಲನೇ ಕೃತಿ ಬಂದು ಟೀ ಬ್ರೇಕ್ ಅಂತ. ಟೀ ಬ್ರೇಕ್ ಅಲ್ಲಿ 40 ಲಲಿತ ಪ್ರಬಂಧಗಳ ಹಾಸ್ಯ ಲೇಖನಗಳ ಸಂಕಲನ. ಅದು 40 ಹಾಸ್ಯ ಲೇಖನಗಳು ಅದರೊಳಗಿದೆ. 40 ಪ್ರಕಟಿತ ಲೇಖನಗಳು, ಏನು ಪತ್ರಿಕೆಗಳಲ್ಲಿ ಪ್ರಕಟ ಆಯಿತು ಆ ಲೇಖನಗಳನ್ನ ತಗೊಂಡು ಒಂದು ಸಂಕಲನ ಮಾಡಿದೆ. ಆಮೇಲೆ ಅದಕ್ಕೆ ಏನು ಹೆಸರಿಡೋದು ಅಂತ ಯೋಚಿಸ್ತಿದ್ದೆ. ಸಾಮಾನ್ಯವಾಗಿ ಈ ಟೀ ಬ್ರೇಕ್ ಅನ್ನೋದು ಒಂದು ರೀತಿ ರಿಫ್ರೆಶ್ಮೆಂಟ್ ಟೈಮ್. ಎಲ್ರಿಗೂ ಏನೋ ವರ್ಕ್ ಲೋಡ್ ಜಾಸ್ತಿ ಇದ್ದಾಗ ರಿಫ್ರೆಶ್ ಆಗುತ್ತಲ್ಲ, ಅದೇ ರೀತಿ ಆ ಕೃತಿಯನ್ನ ಓದಿ ಮನಸ್ಸಿಗೆ ರಿಫ್ರೆಶ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅದೊಂದು ರೀತಿ ಟೀ ಬ್ರೇಕ್ ಅನ್ನೋ ಥರ ಅದನ್ನು ಹೆಸರಿಟ್ಟೆ. ಅದು ನನ್ನ ಮೊದಲನೇ ಕೃತಿ. ಅದಕ್ಕೆ ಇದು ಲೇಖಿಕಾ ಪುಸ್ತಕ ಪ್ರಶಸ್ತಿ ಬಂದಿದೆ. ಇನ್ನು ನನ್ನ 2ನೇ ಕೃತಿ ಬಂದ್ಬಿಟ್ಟು ಹಚ್ಚೆ ದಿನ್ ಅಂತ. ಅದಕ್ಕೆ ಮೊನ್ನೆ ನುಗ್ಗೇಹಳ್ಳಿ ಪಂಕಜ ಪ್ರಶಸ್ತಿ ಕಲೆ ಸಮ್ಮಿಂದ ಸಿಕ್ಕಿದೆ. ಅದು ಅಷ್ಟೇ. ಅದರಲ್ಲಿ ಸುಮಾರು 32 ಪ್ರಕಟಿತ. ಇದರಲ್ಲಿ ಅಚ್ಚೆ ದಿನ ಅಂದ್ರೆ ಕರೆಕ್ಟ್. ಅಚ್ಚೆ ದಿನ ಅಂದ್ರೆ ಏನು? ಅಚ್ಚೆ ದಿನ ಅಂದ್ರೆ ಏನಂದ್ರೆ ಅದರಲ್ಲೇ ಇರೋದು ಹಾಸ್ಯ. ಅಚ್ಚೆ ದಿನ ಅಂತ ಅಂದ್ರೆ ಎಲ್ರಿಗೂ ಗೊತ್ತು. ಇಲ್ಲಿ ಟ್ಯಾಟೂ ಬಗ್ಗೆ ಒಂದು ಲೇಖನ ಬರ್ದಿದ್ದೀನಿ. ಟ್ಯಾಟೂ ಅಂತ ಅಂದ್ರೆ ಹಚ್ಚೆ ಅಂತ, ಹಾಗಾಗಿ ಹಚ್ಚೆ ಬಗ್ಗೆ ಒಂದು ಲೇಖನ ಬರ್ದಿದ್ದೀನಿ. ಬರೀ ಅಚ್ಚೆ ದಿನ ಅಂದ್ರೆ ಅಷ್ಟು ಅಟ್ರಾಕ್ಟಿವ್ ಆಗಿರಲ್ಲ ಅಂತ ಈ ಕಡೆ ಆ ಲೇಖನನೂ ಆಗ್ಬೇಕು. ಟೋಟಲಿ ಏನೋ ಹಚ್ಚೆ ದಿನ ಅಂದ್ರೆ ಏನು ಅಂತ ಅದಕ್ಕೋಸ್ಕರ ಅದಕ್ಕೆ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದೀನಿ, ಹಚ್ಚೆ ದಿನ್ ಬೆಚ್ಚಗಿನ ನಗೆಯೊಂದಿಗೆ ಅಂತ ಹಾಕಿದ್ದೀನಿ. ಅದನ್ನು ಓದ್ತಾ ಎಲ್ರು ನಗ್ಲಿ, ಅದ್ರೊಳಗೆ ನಗು ಇದೆ ಅಂತ. 32 ಹಾಸ್ಯ ಲೇಖನಗಳು ಅದರೊಳಗಿದೆ. ಇನ್ನು ನನ್ನ ಮೊದಲನೇ ಕಥಾ ಸಂಕಲನ ಬಂದ್ಬಿಟ್ಟು ಪರಿಭ್ರಮಣ ಅಂತ ಹೇಳಿ, ಅದರಲ್ಲಿ ಪ್ರಕಟಿತ 16 ಕಥೆಗಳು, ಪ್ರಕಟ ಆದಂತ 16 ಕಥೆಗಳನ್ನ ಸೇರಿಸಿ ಒಂದು ಸಂಕಲನ ಮಾಡಿದ್ದೀನಿ. ಅದರಲ್ಲಿ ಸುಮಾರು 3 ಬಹುಮಾನಿತ ಕಥೆಗಳು ಅದರೊಳಗಿದೆ. ಇದು 3 ನನ್ನ ತಡವಾಗಿ ಪ್ರಾರಂಭ ಮಾಡಿರೋದ್ರಿಂದ ಸದ್ಯದಲ್ಲಿ 3 ಕೃತಿಗಳು ಹೊರ ಬಂದಿವೆ. 2 ಚೆಲ್ಲಿದರು ಮಲ್ಲಿಗೆಯ ಅಂತ ಇನ್ನೊಂದು ಹಾಸ್ಯ ಲೇಖನ ಕೃತಿ, ಮತ್ತೊಂದು ಅಮಟೆ ಎಸ್ ಅಂತ, ಅದೆರಡು ಮುದ್ರಣದ ಹಂತದಲ್ಲಿವೆ. ಮೇಡಮ್, ಈಗ ಅದೇ ನಿಮ್ಮ ಮುದ್ರಿತ ಪುಸ್ತಕಗಳಿಗೆ ಜನರ ಪ್ರತಿಕ್ರಿಯೆ ಯಾವ ರೀತಿ ಬಂದಿದೆ? ಬಹಳ ಒಳ್ಳೆ ಪ್ರತಿಕ್ರಿಯೆ ಬಂತು. ಅದರಲ್ಲೂ ನನ್ನ ಲೇಖನಗಳೆಲ್ಲ ಪ್ರಕಟ ಆಗುತ್ತಲ್ಲ, ಅದನ್ನ ನಾನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತೀನಿ. ಆ ಪ್ರತಿ ಲೇಖನಕ್ಕೂ ಓದುಗರು ತುಂಬಾ ಒಳ್ಳೆ ಪ್ರತಿಕ್ರಿಯೆನ ನೀಡಿದ್ದಾರೆ. ಕೆಲವರು ಕರೆ ಮಾಡಿ ನನಗೆ ಲೋಕಲ್ ಪೇಪರ್ ಅಲ್ಲಿ ಜನತಾ ಮಾಧ್ಯಮದಲ್ಲಿ ಹಾಕಿದಾಗ ಫೋನ್ ನಂಬರ್ ಕೂಡ ಹಾಕ್ತಾರೆ. ಅದಕ್ಕೂ ಕೂಡ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಗುತ್ತೆ. ಎಲ್ಲ ಅದರಲ್ಲೂ ಹೊರ ರಾಜ್ಯಗಳವರೆಲ್ಲ ನನಗೆ ಕರೆ ಮಾಡಿಬಿಟ್ಟು, ಮೇಡಮ್ ಈ ಸಾಲ್ ನನಗೆ ಇಷ್ಟ ಆಯ್ತು ಅಂತ, ಅದರಲ್ಲಿ ಕೆಲವು ಪದಗಳನ್ನ, ಕೆಲವು ಸಾಲ್ಗಳನ್ನ ಕೋಟ್ ಮಾಡಿದಾಗ ಸಾರ್ಥಕ ಅನ್ಸುತ್ತೆ. ಈ ರೀತಿ ತುಂಬಾ ಒಳ್ಳೆಯ ಪ್ರತಿಕ್ರಿಯೆ. ಹಾಸ್ಯಕ್ಕಂತೂ ಇವತ್ತು ತುಂಬಾ ಒಳ್ಳೆ ಪ್ರತಿಕ್ರಿಯೆ ಇದೆ. ಯಾಕೆಂದ್ರೆ ಇವತ್ತು ಓದೋರೆ ಕಡಿಮೆ ಆಗ್ಬಿಟ್ಟಿದ್ದಾರೆ, ಓದುವಂತಹ ವ್ಯಕ್ತಿಗಳು ಕೂಡ ಇಲ್ಲ, ಮತ್ತೆ ಖರೀದಿಸಿ ಓದುವಂತವರು ಇದ್ದಾರೆ. ಹಿಂದೆ ಹೆಂಗಿತ್ತು ಅಂತ ಹೇಳಿದ್ರೆ ಅದೇ ನಿಮ್ಗೆ ಗೊತ್ತಲ್ಲ, ಸುಧಾ ಬಂದ್ರೆ ಸೆಂಟ್ರಲ್ ಪೇಜ್ ಕಾಮಿಕ್ಸ್ ಓದ್ಬೇಕಾಗಿತ್ತು. ಅದು ಮೊನ್ನೆಯವರೆಲ್ಲ ಒಟ್ಟಿಗೆ ಒಂದು ಸತಿ ಓದ್ಬೇಕಾಗಿತ್ತು. ಅವಾಗ ಬಾಗಿಲ ಹತ್ರ ನಿಂತ್ಕೊಳ್ಳೋರು. ಮೇಡಮ್, ಅದೇ ಇವತ್ತು ಅದೇ ಪುಸ್ತಕಗಳನ್ನು ಓದೋದೇ ಬಹಳ ಕಡಿಮೆ ಆಗೋಗಿದೆ. ಸ್ವಲ್ಪ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಮೇಡಮ್. ನಮ್ಮ ತಂದೆ ತಾಯಿ ಇಬ್ರು ಹಾಸನದವರೇ. ನಮ್ಮ ತಂದೆ ಬಂದು ವಿ.ಬಿ. ರಾಜೇಗೌಡರು ಅಂತ ಹೇಳಿ ಪಾಲಿಟೆಕ್ನಿಕ್ ಅಲ್ಲಿ ಲೆಕ್ಚರರ್ ಆಗಿದ್ರು. ಅವರೀಗ ರಿಟೈರ್ ಆಗಿದ್ದಾರೆ. ಅವರಿಗೆ ಸುಮಾರು 86 ವರ್ಷ ವಯಸ್ಸು. ತಾಯಿ ಬಂದು ಶಾರದಾ ಅಂತ ಹೇಳಿ ಗೃಹಿಣಿ. ಅವರಿಗೆ 83 ವರ್ಷ ವಯಸ್ಸು. ನಮ್ಮ ತಂದೆ ತಾಯಿಗೆ ನಾವು 3 ಜನ ಮಕ್ಕಳು. ನನ್ನ ಅಕ್ಕ ಬಂದು ಡಾಕ್ಟರ್ ಸುಧಾ ಅಂತ ಹೇಳಿ ಹಿಮ್ಸಲ್ಲಿ ಲೆಕ್ಚರರ್ ಆಗಿ ಈ ತಿಂಗಳಷ್ಟೇ ರಿಟೈರ್ ಆಗಿದ್ದಾಳೆ. ಇನ್ನು ಅಣ್ಣ ಬಂದು ಶಶಿಧರ್ ಅಂತ ಸಾಫ್ಟ್ವೇರ್ ಇಂಜಿನಿಯರ್. ಅವರು ವಿದೇಶದಲ್ಲಿದ್ರು, ಈಗ ಇಲ್ಲೇ ನೆಲೆಸಿದ್ದಾರೆ. ಇನ್ನು ನಾನೇ ಕೊನೆಯವಳು. ನನ್ನ ಪ್ರೈಮರಿ ವಿದ್ಯಾಭ್ಯಾಸ ಬಂದು
ಹಾಸನದ ಭಾರತಿ ವಿದ್ಯಾಮಂದಿರದಲ್ಲಿ ಪ್ರೈಮರಿ ವಿದ್ಯಾಭ್ಯಾಸ. ಇನ್ನು ಮಿಡಲ್ ಸ್ಕೂಲು ಶ್ರೀ ರಾಮಕೃಷ್ಣ ವಿದ್ಯಾಲಯದಲ್ಲಿ ನಾನು 7th ಸ್ಟ್ಯಾಂಡರ್ಡ್ ತನಕ ಓದಿದೆ. ಆನಂತರ ಹೈಸ್ಕೂಲಿಗೆ ನಾನು ಚಿಕ್ಕಮಗಳೂರಿನ ಮೌಂಟೇನ್ ವ್ಯೂ ಸ್ಕೂಲ್ಗೆ ಹೋಗಿ ಸೇರಿಕೊಂಡೆ. ನಮ್ಮ ತಂದೆ ಲೆಕ್ಚರರ್ ಆಗಿದ್ದರಿಂದ ಅವರಿಗೆ ಟ್ರಾನ್ಸ್ಫರ್ಸ್ ಆಗ್ತಿತ್ತು. ಆಗ ಅವರಿಗೆ ಚಿಕ್ಕಮಗಳೂರಲ್ಲಿ ಟ್ರಾನ್ಸ್ಫರ್ ಆಗಿತ್ತು. ಹಾಗಾಗಿ ನಾನು ಹೈಸ್ಕೂಲ್ನ ಅಲ್ಲಿ ಓದಿದೆ. ಹಾಸನದ AVK ಕಾಲೇಜ್ನಲ್ಲಿ ನಾನು BCom ಪದವಿನ ಮಾಡಿದೆ. ನನಗೆ ಬೇಗ 22ನೇ ವಯಸ್ಸಿಗೆ ನನಗೆ ಮದುವೆ ಆಯಿತು. ನನ್ನ ಹಸ್ಬೆಂಡ್ ಬಂದು ರಮೇಶ್ ಅಂತ ಹೇಳಿ LIC ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದಾರೆ. ಈಗ ಅವರು ರಿಟೈರ್ ಆಗಿದ್ದಾರೆ. ಇನ್ನು ಮಕ್ಕಳು ಬಂದು ಸಮರ್ಥ್ ಅಂತ ಹೇಳಿ ಮಗ, ಅವನು ಜರ್ಮನಿಯಲ್ಲಿ ಬರ್ಲಿನ್ನಲ್ಲಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್, ಲೀಡ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಹರ್ಷಿತಾ ಅಂತ ಹೇಳಿ ನನ್ನ ಸೊಸೆ, ಅವಳು ಕೂಡ ಬರ್ಲಿನ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಇನ್ನು ಮಗಳು ಸಂಪದ ಅಂತ ಹೇಳಿ, ಅವಳು ಸಾಫ್ಟ್ವೇರ್ ಇಂಜಿನಿಯರ್, IBM ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಅಳಿಯ ಬಂದು ಗೌರಂಗ್ ಅಂತ ಹೇಳಿ, ಅವರು ಆರ್ಕಿಟೆಕ್ಟ್ ಆಗಿದ್ದಾರೆ. ಇಬ್ರು ಬೆಂಗಳೂರಲ್ಲಿ ಇದ್ದಾರೆ. ಇದಿಷ್ಟು ನನ್ನ ಕುಟುಂಬ. ಮೇಡಮ್, ಅದೇ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ರಿ, ನಿಮ್ಮ ಕುಟುಂಬದ ವಿಚಾರಗಳನ್ನು ಎಲ್ಲ ಹೇಳ್ತಾ ಹೋದ್ರಿ, ಒಳ್ಳೆಯದು ಮೇಡಮ್. ಜೊತೆಗೆ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ನಮ್ಮ ಬಾಲ್ಯ ಬಹಳ ಸುಂದರವಾಗಿತ್ತು. ನಮ್ಮ ಬಾಲ್ಯ ಅಂತಲ್ಲ, ನಮ್ಮ ಪೀರಿಯಡ್, ನಮ್ಮ ಜನ್ರೇಷನ್ ಅವರು ಇರ್ಬೋದು, ನಮ್ಮ ಹಿಂದಿನ ಜನ್ರೇಷನ್ ಅವರು ಇರ್ಬೋದು, ಎಲ್ಲರದ್ದು ಬಾಲ್ಯ ಬಹಳ ಸೊಗಸಾಗಿತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ಕಾರಣ ಏನು ಗೊತ್ತಾ? ಅವಾಗ ಮೊಬೈಲ್ ಇರಲಿಲ್ಲ, TV ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಹಾಗಾಗಿ ಎಲ್ಲರೂ ಕುಟುಂಬದಲ್ಲಿ ಒಟ್ಟಾಗಿ ಕೂತಿರ್ತಾ ಇದ್ವಿ. ಚಿಕ್ಕಪ್ಪ, ಚಿಕ್ಕಮ್ಮ, ಅಕ್ಕ, ಅಣ್ಣ, ಎಲ್ಲ ಸಂಬಂಧಗಳಿಗೆ ಅಲ್ಲಿ ಒಂದು ಬೆಲೆ ಇತ್ತು. ಎಲ್ಲರೂ ಸೇರ್ಕೊಂಡು, ಈಗ ನೋಡಿ ಯಾವ ಮನೆಗೆ ಹೋಗ್ಲಿ ಎಲ್ಲ ಒಂದೊಂದ್ ಕಡೆ ತಿರ್ಕೊಂಡು ಮೊಬೈಲ್ ಇದ್ ಮಾಡ್ತಾ ಇರ್ತಾರೆ. ಇಲ್ಲಿ ಸಂಬಂಧ, ನೆಂಟರು ಬಂದ್ರೆ ಯಾರಿಗೂ ಇಷ್ಟ ಆಗಲ್ಲ, ಸಂಬಂಧಗಳು ಯಾರಿಗೂ ಬೇಕಾಗಿಲ್ಲ. ಆದ್ರೆ ಅವಾಗ ನಮ್ಮ ಬಾಲ್ಯದಲ್ಲಿ ಕೂಡು ಕುಟುಂಬ ಇರ್ತಿತ್ತು. ಆಮೇಲೆ ರಜೆಗಳಲ್ಲಿ ನಾವು ಎಲ್ಲ ರೀತಿ ಹೊರಾಂಗಣ ಆಟಗಳನ್ನ ಆಡ್ತಾ ಇದ್ವಿ. ಲಗೋರಿಯಿಂದ ಹಿಡಿದು ಲಗೋರಿ, ಕುಂಟಬಿಲ್ಲೆ, ಬುಗುರಿ, ಎಲ್ಲ ಆಟ, ಗೋಳಿ ಇರ್ಬೋದು, ಎಲ್ಲರೂ ಆಡ್ತಾ ಇದ್ವಿ. ತುಂಬಾ ಖುಷಿ ಪಡ್ತಾ ಇದ್ವಿ. ಆದ್ರೆ ಇವಾಗಿನ ಮಕ್ಕಳಿಗೆ ಆ ಆಟಗಳ ಹೆಸರು ಕೂಡ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಆ ರೀತಿ ಹೊರಾಂಗಣ ಆಟಗಳು ಇವಾಗ ಇನ್ ಮಕ್ಕಳಿಗೆ ಗೊತ್ತೇ ಇಲ್ಲ. ಮತ್ತು ಮೇಡಮ್, ಈಗ ಕರೆಕ್ಟ್, ಈಗ ಆ ಸಂದರ್ಭದಲ್ಲೇ ಒಂದು ಪ್ರಾದೇಶಿಕ ದೇಶಿ ಆಟಗಳೆಲ್ಲ ಇದ್ವು, ಅವೆಲ್ಲ ಆಡ್ತಾಯಿದ್ವು. ಫಿಸಿಕಲಾಗೂ ಕೂಡ ಚೆನ್ನಾಗಿರ್ತಾ ಇದ್ವು, ಮೆಂಟಲಿ ಕೂಡ ಚೆನ್ನಾಗಿರ್ತಾ ಇದ್ವು, ಇಲ್ಲ ಅಂತಲ್ಲ. ಈಗೇನಾಗಿದೆ ಅಂದರೆ ಎಲ್ಲ ಒಂದು ಕಡೆ ಯಾವುದೋ ಯಂತ್ರಗಳಿಗೆ ನಾವು ನಮ್ಮ ಮಕ್ಕಳು ಕೂಡ ಡೇಟ್ ಆಗಿಬಿಟ್ಟಿದೆ ಅಂತೇಳಿ ಎಲ್ಲ ಒಂದು ಕಡೆ. ಇದರಿಂದ ಮಕ್ಕಳು ಈ ಥರ ಮೊಬೈಲ್ ಗೀಳಿಗೆ ಅಂಟ್ಕೊಂಡು ಈ ಮಕ್ಕಳಲ್ಲಿ ಕೂಡ ಸಾಹಿತ್ಯದ ಅಭಿರುಚಿ, ಓದುವ ಅಭಿರುಚಿ ಕಡಿಮೆ ಆಗದೆ ಅನ್ಸುತ್ತಾ ನಿಮಗೆ? ಖಂಡಿತ ಹೌದು. ಇವಾಗ ನೋಡಿ, ಪುಸ್ತಕಗಳನ್ನ ಓದೋರೇ ಇಲ್ಲ, ಎಲ್ಲರೂ ಮೊಬೈಲ್ ತಿಳ್ಕೊಂಡು ಕೂತಿರ್ತಾರೆ. ಪುಸ್ತಕ, ಸಾಹಿತ್ಯ, ಅದರಲ್ಲೂ ಸಾಹಿತ್ಯದ ಪುಸ್ತಕಗಳನ್ನು ಓದೋರಂತೂ ತುಂಬಾ ಕಡಿಮೆ ಆಗಿದ್ದಾರೆ. ಹಿಂದೆ ಈಗ ನೋಡಿ, ಸಾಹಿತ್ಯದ ಒಂದು ಕಾರ್ಯಕ್ರಮ ಅಂತ ನೀವು ಹೋದ್ರೆ ವೇದಿಕೆಯ ಮೇಲೆ ಹೆಚ್ಚು ಜನ ಇರ್ತಾರೆ, ಆಡಿಯನ್ಸ್ ಅಲ್ಲಿ ಜನನೇ ಇರಲ್ಲ. ತೀರಾ ಅಲ್ಲೊಬ್ರು ಇಲ್ಲೊಬ್ರು ಬಂದ್ರು ಕಾರ್ಯಕ್ರಮದ ಕೊನೆಯ ವರ್ಗ ಜನ ಉಳಿಯೋದೇ ಇಲ್ಲ. ಆ ರೀತಿಯಾಗಿದೆ. ಹಾಗೆ ಹಿಂದೆ ನೋಡಿ, ನಾವೆಲ್ಲ ಚಿಕ್ಕವರಿದ್ದಾಗ ಅಜ್ಜಿ, ತಾತ, ಅಪ್ಪ, ಅಮ್ಮನ ತೊಡೆ ಮೇಲೆಲ್ಲ ಕೂತ್ಕೊಂಡು ಕತೆಗಳನ್ನ ಕೇಳ್ತಾ ಇದ್ವಿ. ಇವತ್ತು ಕತೆನ ಹೇಳೋರು ಇಲ್ಲ, ಕತೆಗಳನ್ನ ಕೇಳೋಕ್ಕೂ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಆ ಥರ ಆಗಿದೆ. ಆ ಕಥೆಯಿಂದ ಏನಾಗ್ತಿತ್ತು ಗೊತ್ತಾ, ನಮಗೆ ನಮ್ಮ ಕಲ್ಪನಾ ಶಕ್ತಿ ಹೆಚ್ಚಾಗ್ತಿತ್ತು. ಈಗ ಏನಾಗಿದೆ, ಎಲ್ಲರಿಗೂ ವಿಜುವಲ್ ಮೀಡಿಯಾದಲ್ಲಿ ರೆಡಿಮೇಡ್ ಆಗಿ ಎಲ್ಲ ಸಿಗ್ತಾ ಇದೆ. ಟಿವಿನಲ್ಲಿ, ಇಂಟರ್ನೆಟ್ ಅಲ್ಲಿ ಎಲ್ಲ ರೆಡಿಮೇಡ್ ಸಿಗ್ತಿದೆ. ನಮ್ಗೆ ಹಾಗಲ್ಲ. ತೊಡೆ ಮೇಲೆ ಮಲ್ಕೊಂಡಾಗ ಒಂದೂರಲ್ಲಿ ಒಬ್ಬ ರಾಜ ಇದ್ದ, ಅವನು ಕಿರೀಟ ಹಾಕೊಂಡಿದ್ದ, ಸಿಂಹಾಸನದ ಮೇಲೆ ಕೂತಿದ್ದ ಅಂದಾಗ ನಮ್ಗೆ ಇಮ್ಯಾಜಿನೇಷನ್ ಅದು ಈ ರೀತಿ ಇರ್ತಾ ಇತ್ತು. ಆ ಕಲ್ಪನಾ ಶಕ್ತಿನ ಮಕ್ಕಳು ಕಳ್ಕೊತಾ ಇದಾರೆ ಅಂತ ನನಗನ್ಸುತ್ತೆ. ಎಲ್ಲ ರೆಡಿಮೇಡ್ ಆಗಿ ಅವ್ರಿಗೆ ಸಿಗ್ತಾ ಇರೋದ್ರಿಂದ ಕತೆಗಳನ್ನ ನಾವಾದ್ರೂ ಇನ್ ಮುಂದಾದ್ರೂ ಮಕ್ಕಳಿಗೆ ಆದಷ್ಟು ಕತೆಗಳನ್ನ ಹೇಳೋದನ್ನ, ಮಕ್ಕಳು ಕತೆ ಕೇಳೋದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಳ್ಳೋ ಹಾಗೆ ನಾವು ಮಾಡಬೇಕಾಗಿದೆ. ಮೇಡಮ್, ಭಾಳಷ್ಟು ಹೇಳಿದರೆ ಚೆನ್ನಾಗಿತ್ತು ನಿಮ್ಮ ಎಲ್ಲ. ಮೇಡಮ್, ಮುಂದಿನ ಯೋಜನೆಗಳು? ಮುಂದಿನ ಯೋಜನೆಗಳು ಅಂತ ಅಂದರೆ, ನಾನು ಈಗಷ್ಟೇ ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀನಿ. ನನ್ನ ಮೊದಲನೇ ಹೆಜ್ಜೆಯಷ್ಟೇ ಇಟ್ಟಿದ್ದೀನಿ. ಇನ್ನು ಕಲಿಬೇಕಾದ್ದು ತುಂಬ ಇದೆ. ಸಾಕಷ್ಟು ಶ್ರಮ ಪಡಬೇಕಾಗಿದೆ, ತುಂಬ ಓದಬೇಕಾಗಿದೆ. ಇನ್ನು ಒಳ್ಳೊಳ್ಳೆ ವೈಚಾರಿಕ ಕೃತಿಗಳನ್ನ ರಚಿಸಬೇಕು ಅಂತ ಆಸೆ ಇದೆ. ನೋಡೋಣ ಮುಂದೆ. ನಿಮ್ಮ ಮುಂದಿನ ಯೋಜನೆಗಳು ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮೇಡಮ್, ಈಗ ಮನುಷ್ಯನಿಗೆ ಹಾಸ್ಯ ಎಷ್ಟು ಅಗತ್ಯ ಅನಿಸುತ್ತೆ ನಿಮಗೆ? ನಗು ತುಂಬ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ, ಈಗ ನೋಡಿ, ನಗೋದನ್ನು ಜನ ಮರೆತುಬಿಟ್ಟು ಸಾಕಷ್ಟು ಮಾನಸಿಕ ರೋಗಗಳು ಹೆಚ್ಚಾಗ್ತಾ ಇರೋದೇ ಇದರಿಂದ. ಮನಸ್ಫೂರ್ತಿ, ಮನ ಬಿಚ್ಚಿ ನಗಬೇಕಾಗಿದೆ.
ಅದು ಹೃದಯಾಂತರಾಳದಿಂದ ನಗು ಬರಬೇಕು. ಲಾಫಿಂಗ್ ಕ್ಲಾಸಸ್ ಅಲ್ಲಿ ಸುಮ್ಮನೆ ಕಷ್ಟಪಟ್ಟು ನಗೋದಿಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ಹಿಂದೆ ನೋಡಿ ಕೂಡು ಕುಟುಂಬದಲ್ಲಿ ಎಲ್ಲರೂ ಕಲೆತು ಮಾತಾಡ್ತಾ ಇದ್ದಾಗ ಎಷ್ಟು ನಗ್ತಾ ಇದ್ರು, ಎಲ್ಲರೂ ಜೋರಾಗಿ ನಗ್ತಾ ಇದ್ರು. ಈ ರೀತಿ ಆದಷ್ಟು ಜನ ಒಬ್ಬರಿಗೊಬ್ರು ಕಲೆತು ಹೃದಯದಿಂದ ನಗೋದನ್ನ ಕಲ್ತ್ಕೋಬೇಕು. ನಗು ಬಹಳ ಅವಶ್ಯಕತೆ ಇದೆ. ನಗುವಿನಿಂದ ಆರೋಗ್ಯ ಕೂಡ ಚೆನ್ನಾಗಿ ಸುಧಾರಿಸುತ್ತೆ ಅಂತ ನನಗನ್ಸುತ್ತೆ. ಆದರೂ ಎಲ್ಲ ಮನುಷ್ಯ ಸ್ವಲ್ಪ ನಗೋದಕ್ಕೆ ಸ್ವಲ್ಪ ಜಿಪುಣನಾಗಿದ್ದಾನೆ, ಮತ್ತು ನಗುತ್ತಾ ಇದೆ ಸಮಾಜದಲ್ಲಿ. ತುಂಬ ನಗುತ್ತಾ ಇದ್ದರೆ ಅವನಿಗೆ ಎಲ್ಲ ಒಂದು ಸ್ಟೇಟಸ್ಸಿಗೆ ಕಡಿಮೆ ಆಗ್ಬಿಡುತ್ತೆ. ನಾವು ಸ್ವಲ್ಪ ಸ್ಟ್ರಿಕ್ಟಾಗಿರಬೇಕು, ಈ ಥರ ಆಗಬೇಕು ಅನ್ಸುತ್ತೆ. ಅದು ಒಂಥರ ಮನುಷ್ಯ ಕೃತಕವಾಗಿ ಮಾಡ್ಕೊಂಡು ಫಾಲ್ಸ್ ಪ್ರೆಸ್ಟೀಜ್ ಅಂತ ಕರೀತಾರೆ. ಹೌದು. ಸುಮ್ಮನೆ ಒಂದ್ ರೀತಿ ಫಾಲ್ಸ್ ಪ್ರೆಸ್ಟೀಜ್. ಇದಕ್ಕೆ ಪ್ರಾಣೇಶ್ ಅವರು ಒಳ್ಳೆ ಮಾತು ಹೇಳ್ತಾರೆ, ಯಾರ್ಯಾರು ನಗಲ್ಲ, ಒಳ್ಳೆ ಜೋಕ್ಸ್ ಮಾಡಿದ್ರು ಕೆಲವರು ನಗ್ತಾ ಇರಲ್ಲ, ಅವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಕರೀತಾರೆ ಅವರು. ಪ್ರಾಣೇಶ್ ಅವರು ಬಹಳ ತುಂಬ ಚೆನ್ನಾಗಿ ಹೇಳ್ತಾರೆ. ಮಂಗಳೂರು ಕಡೆಯವ್ರಿಗೆ ಹೇಳಿ ಸ್ವಲ್ಪ ನಗಾಡ್ತಾರೆ ಅಷ್ಟೇ ಅಂತಾನು ಕೂಡ ಚೆನ್ನಾಗಿ ಹೇಳ್ತಾರೆ. ಪ್ರಾಣೇಶ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಮನಸ್ ಬಿಚ್ಚಿ ನಗೋದ್ರಿಂದ ನಮ್ಮ ಆರೋಗ್ಯನೇ ನಮ್ಗೆ ಚೆನ್ನಾಗಿರುತ್ತೆ. ಹೌದು ಹೌದು ಹೌದು, ಸಂತೋಷ ಸಿಗುತ್ತೆ. ಎಲ್ಲವೂ ಕೂಡ ನಗುತ್ತಾ ಪರಮ ಮಾಡಿದ್ರೆ ಅದರ ಅಂತ್ಯನೂ ಕೂಡ ನಗ್ತಾನೆ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಸುಮಾ ರಮೇಶ್ ಅವರೇ, ನೀವೊಬ್ಬ ನಮ್ಮ ಹಾಸನ ಟಿವಿಗೆ ಬಂದು ಒಂದು ಒಳ್ಳೆ ಸಂದರ್ಶನವನ್ನು ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಹಾಸನ ಟಿವಿಯ ಪರವಾಗಿ ಆತ್ಮೀಯವಾದ ವಂದನೆಗಳು ಮೇಡಮ್. ಧನ್ಯವಾದಗಳು ಸರ್. ನನಗೂ ಅಷ್ಟೇ, ನನ್ನನ್ನು ನಮ್ಮ ಹಾಸನ ಟಿವಿಯವರು ಇಲ್ಲಿಗೆ ಆಹ್ವಾನಿಸ್ಬಿಟ್ಟು ನನ್ನ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿದ್ದಕ್ಕೋಸ್ಕರ ಈ ನಮ್ಮ ಹಾಸನ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಸಂಪಾದಕರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.